ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನಾ ಕಾಂಡ 35ನೇ ಅಧ್ಯಾಯ ವಚನಗಳು 1ರಿಂದ 35ರವರೆಗೆ. ನಿನ್ನೆ ನಾವು 34ನೇ ಅಧ್ಯಾಯದಲ್ಲಿ ದೇವರು ತನ್ನ ಬಗ್ಗೆ ತಾನೇ ಹೇಗೆ ಪ್ರಕಟಿಸಿಕೊಂಡರು ಎಂಬುದನ್ನು ನೋಡಿದ್ದೇವೆ. ಚಿನ್ನದ ಕರು ಘಟನೆಯ ನಂತರವೂ ದೇವರು ತನ್ನ ಜನರನ್ನ ಕೈ ಬಿಡಲಿಲ್ಲ ಎಂಬುದಾಗಿ ನಾವು ನೋಡಿದ್ದೇವೆ. ಒಡಂಬಡಿಕೆಯನ್ನ ಮತ್ತೆ ನವೀಕರಿಸಿದರು ಎಂಬುದಾಗಿ ನಾವು ನೋಡಿದ್ದೇವೆ. ಈಗ ವಿಮೋಚನಾ ಕಾಂಡ 35ರಲ್ಲಿ ಕತೆ ಒಂದು ಹೊಸ ಹಂತಕ್ಕೆ ಪ್ರವೇಶಿಸುತ್ತದೆ. ಪ್ರಿಯರೇ, ಇಲ್ಲಿಯವರೆಗೂ ದೇವರು ಮಾತನಾಡುತ್ತಿದ್ದರು, ಸೂಚನೆಗಳನ್ನ ನೀಡುತ್ತಿದ್ದರು. ಗುಡಾರ ಹೇಗಿರಬೇಕು, ಯಾಜಕರು ಹೇಗೆ ಸೇವೆ ಮಾಡಬೇಕು, ಯಾವ ವಸ್ತುಗಳನ್ನ ಬಳಸಬೇಕು ಎಂಬುದಾಗಿ ತಿಳಿಸುತ್ತಿದ್ದರು. ಆದರೆ ಈಗ ಜನರ ಸರದಿ ಬಂದಿದೆ. ದೇವರು ಹೇಳಿದ್ದಕ್ಕೆ ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನ ನಾವು ನೋಡ್ಲಿಕ್ಕಿದ್ದೇವೆ. ಪ್ರಿಯರೇ, ಅಧ್ಯಾಯದ ಆರಂಭದಲ್ಲಿ ಮೋಶೆ ಜನರನ್ನ ಒಟ್ಟುಗೂಡಿಸುತ್ತಾನೆ. ಆದರೆ ಆಶ್ಚರ್ಯಕರವಾಗಿ ಅವನು ಮೊದಲಿಗೆ ಗುಡಾರದ ನಿರ್ಮಾಣದ ಬಗ್ಗೆ ಮಾತನಾಡುವುದಿಲ್ಲ, ಸಬ್ಬತ್ತಿನ ಬಗ್ಗೆ ಮಾತನಾಡುತ್ತಾನೆ. ದೇವರು ಈಗಾಗಲೇ ಹಲವು ಬಾರಿ ಸಬ್ಬತ್ ಬಗ್ಗೆ ಹೇಳಿದರೂ ಮತ್ತೆ ಅದನ್ನು ನೆನಪಿಸಲಾಗುತ್ತದೆ. ಯಾಕೆ ಎಂಬುದಾಗಿ ನಾವು ನೋಡುವುದಾದ್ರೆ, ದೇವರು ತನ್ನ ಜನರಿಗೆ ಒಂದು ಮುಖ್ಯ ಸತ್ಯವನ್ನ ಕಲಿಸುತ್ತಾ ಇದ್ದಾರೆ. ದೇವರ ಕೆಲಸ ಮಾಡುವುದು ಮುಖ್ಯ, ಆದರೆ ದೇವರೊಂದಿಗೆ ಸಂಬಂಧದಲ್ಲಿ ಬದುಕುವುದು ಅದಕ್ಕಿಂತಲೂ ಮುಖ್ಯ ಎಂಬುದಾಗಿ. ಕೆಲವೊಮ್ಮೆ ನಾವು ದೇವರಿಗಾಗಿ ಏನಾದರೂ ಮಾಡುವುದರಲ್ಲಿ ಎಷ್ಟು ನಿರತರಾಗಿ ಬಿಡುತ್ತೇವೋ ದೇವರೊಂದಿಗೆ ಸಮಯ ಕಳೆಯುವುದನ್ನೇ ಮರೆತು ಬಿಡುತ್ತೇವೆ. ಆದ್ದರಿಂದ ದೇವರು ಮೊದಲು ಸಬ್ಬತ್ತನ್ನ ನೆನಪಿಸುತ್ತಾರೆ. ಮೊದಲು ಆರಾಧನೆ, ಮೊದಲು ಸಂಬಂಧ, ನಂತರ ಸೇವೆ. ಪ್ರಿಯರೇ, ಅದರ ನಂತರ ಮೋಶೆ ಗುಡಾರದ ನಿರ್ಮಾಣಕ್ಕಾಗಿ ಕಾಣಿಕೆಗಳನ್ನ ತರಲು ಜನರನ್ನ ಆಹ್ವಾನಿಸುತ್ತಾನೆ. ಆದರೆ ಅವನು ಯಾರನ್ನು ಒತ್ತಾಯಿಸುವುದಿಲ್ಲ. ಅವನು ಹೀಗೆ ಹೇಳುತ್ತಾನೆ, ಯಾರ ಹೃದಯವು ಪ್ರೇರಿತರಾಗುತ್ತದೆಯೋ ಅವರು ತರಲಿ ಎಂಬುದಾಗಿ ಹೇಳುತ್ತಾನೆ. ಇದು ಬಹಳ ಸುಂದರವಾದಂತಹ ಮಾತು. ಪ್ರಿಯರೇ, ದೇವರು ಬಲವಂತದ ಸಮರ್ಪಣೆಯನ್ನ ಬಯಸುವುದಿಲ್ಲ. ದೇವರು ಹೃದಯದಿಂದ ಬರುವಂತಹ ಸಮರ್ಪಣೆಯನ್ನ ಬಯಸುತ್ತಾರೆ. ದೇವರಿಗೆ ಕೇವಲ ಚಿನ್ನ ಮತ್ತು ಬೆಳ್ಳಿ ಮುಖ್ಯವಲ್ಲ, ಅದನ್ನ ತರುವಂತ ಹೃದಯ ಅದು ಮುಖ್ಯವಾಗಿರುವಂತದ್ದು. ಆಗ ಜನರು ಪ್ರತಿಕ್ರಿಯಿಸಲು ಆರಂಭಿಸುತ್ತಾರೆ. ಅವರು ಚಿನ್ನವನ್ನ ತರುತ್ತಾರೆ, ಬೆಳ್ಳಿಯನ್ನ ತರುತ್ತಾರೆ, ಕಂಚು, ಬಟ್ಟೆಗಳು ಮತ್ತು ಅಮೂಲ್ಯ ವಸ್ತುಗಳನ್ನ ತರುತ್ತಾರೆ. ಈ ದೃಶ್ಯದಲ್ಲಿ ಒಂದು ವಿಶೇಷ ಸಂಗತಿ ಅಡಗಿದೆ. ಪ್ರಿಯರೇ, ಚಿನ್ನದ ಕರುವನ್ನ ಮಾಡಲು ಬಳಸಿದ ಅದೇ ಚಿನ್ನವನ್ನ ಈಗ ದೇವರ ಗುಡಾರಕ್ಕಾಗಿ ತರಲಾಗುತ್ತಿದೆ. ಮೊದಲು ದೇವರಿಗೆ ವಿರುದ್ಧವಾಗಿ ಬಳಸಿದ್ದನ್ನ ಈಗ ದೇವರ ಮಹಿಮೆಗಾಗಿ ಬಳಸುತ್ತಿದ್ದಾರೆ. ಇದು ನಿಜವಾದ ಪಶ್ಚಾತ್ತಾಪದ ಚಿತ್ರಣ. ನಿಜವಾದ ಪಶ್ಚಾತ್ತಾಪ ಎಂದರೆ ಕೇವಲ ಕ್ಷಮಿಸು ಎಂದು ಹೇಳುವುದು ಮಾತ್ರವಲ್ಲ, ನಮ್ಮ ಜೀವನದ ದಿಕ್ಕು ಬದಲಾಗುವುದು. ಮೊದಲು ನಮಗಾಗಿ ಬದುಕಿದ್ದನ್ನ ಈಗ ದೇವರಿಗಾಗಿ ಬಳಸುವುದು. ಈ ಅಧ್ಯಾಯದಲ್ಲಿ ಮಹಿಳೆಯರ ಸೇವೆಯನ್ನ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಅವರು ತಮ್ಮ ಕೈಗಳಿಂದ ನೂಲು ಕತ್ತರಿಸುತ್ತಾರೆ, ಬಟ್ಟೆಗಳನ್ನ ನೆಯ್ಯುತ್ತಾರೆ, ತಮ್ಮ ಕೌಶಲ್ಯಗಳನ್ನ ದೇವರ ಕಾರ್ಯಕ್ಕಾಗಿ ಬಳಸುತ್ತಾರೆ. ಪ್ರಿಯರೇ, ಇದರ ಮೂಲಕ ದೇವರು ಒಂದು ಸುಂದರವಾದ ಸತ್ಯವನ್ನು ತೋರಿಸುತ್ತಾ ಇದ್ದಾರೆ. ದೇವರ ಕೆಲಸದಲ್ಲಿ ಕೆಲವರಿಗೆ ಮಾತ್ರ ಸ್ಥಾನವಿಲ್ಲ, ಪ್ರತಿಯೊಬ್ಬೊಬ್ಬರಿಗೂ ಸ್ಥಾನವಿದೆ. ಯಾರಿಗಾದರೂ ಹೆಚ್ಚು ಸಂಪತ್ತು ಇರಬಹುದು, ಇನ್ನೊಬ್ಬರಿಗೆ ಕೌಶಲ್ಯ ಇರಬಹುದು, ಇನ್ನೊಬ್ಬರಿಗೆ ಸಮಯ ಇರಬಹುದು. ದೇವರು ಇವೆಲ್ಲವನ್ನ ತನ್ನ ಕಾರ್ಯಕ್ಕಾಗಿ ಬಳಸಬಲ್ಲರು. ನಂತರ ಈ ಅಧ್ಯಾಯವು ಬಚಲೇಲ್ ಮತ್ತು ಅಹೋಲಿಯಾಬರ ಕಡೆಗೆ ನಮ್ಮ ಗಮನವನ್ನ ತಿರುಗಿಸುತ್ತದೆ. ನಾವು ಇವರ ಬಗ್ಗೆ ಹಿಂದೆ ಓದಿದ್ದೇವೆ, ಆದರೆ ಇಲ್ಲಿ ಮತ್ತೊಮ್ಮೆ ಅವರ ಬಗ್ಗೆ ಹೇಳಲಾಗುತ್ತದೆ. ದೇವರು ಅವರನ್ನ ತನ್ನ ಆತ್ಮದಿಂದ ತುಂಬಿಸಿದ್ದಾರೆ, ಜ್ಞಾನ, ತಿಳುವಳಿಕೆ ಮತ್ತು ಕೌಶಲ್ಯವನ್ನ ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಲಾಗುತ್ತದೆ. ಇದರಿಂದ ನಾವು ಒಂದು ಮುಖ್ಯ ಪಾಠವನ್ನ ಕಲಿಯುತ್ತೇವೆ. ಪ್ರಿಯರೇ, ಆತ್ಮಿಕತೆ ಎಂದರೆ ಕೇವಲ ಪ್ರಾರ್ಥನೆ ಮಾಡುವುದು ಅಥವಾ ಸಭೆಗೆ ಹೋಗುವುದು ಮಾತ್ರ ಅಲ್ಲ, ಒಳ್ಳೆಯ ಕೆಲಸ ಮಾಡುವುದು ಕೂಡ ಆರಾಧನೆ ಆಗಬಹುದು. ದೇವರು ಕೊಟ್ಟ ಪ್ರತಿಭೆಯನ್ನ ದೇವರ ಮಹಿಮೆಗಾಗಿ ಬಳಸುವುದು ಕೂಡ ಆರಾಧನೆಯಾಗಬಹುದು. ಆದರೆ ದೇವರು ಅವರಿಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನ ಮಾತ್ರ ಕೊಡಲಿಲ್ಲ, ಇತರರಿಗೆ ಕಲಿಸುವ ಸಾಮರ್ಥ್ಯವನ್ನೂ ಸಹ ಕೊಟ್ಟಿದ್ದಾರೆ. ಇದು ನಾಯಕತ್ವದ ಒಂದು ಸುಂದರ ಚಿತ್ರಣ. ನಿಜವಾದ ನಾಯಕನು ಎಲ್ಲವನ್ನ ಒಬ್ಬನೇ ಮಾಡುವವನಲ್ಲ, ಇತರರನ್ನ ಸಜ್ಜುಗೊಳಿಸುವವನು, ಇತರರಲ್ಲಿರುವ ವರಗಳನ್ನ ಹೊರತರುವವನು. ಪ್ರಿಯರೇ, ಈ ಅಧ್ಯಾಯವನ್ನ ಒಟ್ಟಾಗಿ ನೋಡಿದಾಗ ಒಂದು ಸತ್ಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ದೇವರು ಕೇವಲ ಗುಡಾರವನ್ನ ಕಟ್ಟಲು ಬಯಸುತ್ತಿರಲಿಲ್ಲ, ತನ್ನ ಜನರ ಹೃದಯಗಳನ್ನ ರೂಪಿಸುತ್ತಾ ಇದ್ದಾರೆ. ಅವರಿಗೆ ಸಮರ್ಪಣೆಯನ್ನ ಕಲಿಸುತ್ತಾ ಇದ್ದಾರೆ, ವಿಧೇಯತೆಯನ್ನ ಕಲಿಸುತ್ತಾ ಇದ್ದಾರೆ, ಒಟ್ಟಾಗಿ ಕೆಲಸ ಮಾಡುವುದನ್ನ ಕಲಿಸುತ್ತಾ ಇದ್ದಾರೆ. ಪ್ರಿಯರೇ, ಕೊಲಾಬ್ರೇಷನ್.
ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ತನ್ನ ಕೆಲಸಕ್ಕಾಗಿ ತನ್ನ ಜನರನ್ನ ಸಜ್ಜುಗೊಳಿಸುತ್ತಾರೆ. ದೇವರು ಕರೆಯುವವರಿಗೆ ಬೇಕಾದ ಸಾಮರ್ಥ್ಯವನ್ನು, ಕೃಪೆಯನ್ನು ಮತ್ತು ಜ್ಞಾನವನ್ನು ಸಹ ಕೊಡುವಂತವರಾಗಿದ್ದಾರೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಮ್ಮ ಬಳಿ ಇರುವುದನ್ನ ದೇವರಿಗೆ ಸಮರ್ಪಿಸಿಕೊಡಬೇಕು. ಅದು ಹಣವಾಗಿರಬಹುದು, ಪ್ರತಿಭೆಯಾಗಿರಬಹುದು, ಸಮಯವಾಗಿರಬಹುದು, ಸೇವೆಯೂ ಕೂಡ ಆಗಿರಬಹುದು. ಆದರೆ ಅದನ್ನ ಸಂತೋಷದಿಂದ ದೇವರ ಕೈಗೆ ಕೊಡಬೇಕು. ಹಾಗಾದ್ರೆ ಇಂದು ವಿಮೋಚನಾ ಕಾಂಡ 35 ನಮಗೆ ಒಂದು ಪ್ರಶ್ನೆಯನ್ನ ಕೇಳುತ್ತದೆ. ದೇವರು ನಮ್ಮ ಜೀವನವನ್ನ ಸ್ಪರ್ಶಿಸಿದ್ದಾರಾ? ಉತ್ತರ ಹೌದು ಎಂದಾದರೆ ಅದು ನಮ್ಮ ಜೀವನದಲ್ಲಿ ಕಾಣಿಸಬೇಕು. ನಮ್ಮ ಮಾತುಗಳಲ್ಲಿ, ನಮ್ಮ ಸಮಯದಲ್ಲಿ, ನಮ್ಮ ಸಂಪನ್ಮೂಲಗಳಲ್ಲಿ, ನಮ್ಮ ಸೇವೆಯಲ್ಲಿ. ಯಾಕೆಂದರೆ ದೇವರ ಕೃಪೆಯನ್ನ ನಿಜವಾಗಿ ಅನುಭವಿಸಿದ ಹೃದಯ ದೇವರಿಗಾಗಿ ಸಂತೋಷದಿಂದ ಕೊಡಲು ಕಲಿಯುತ್ತದೆ ಮತ್ತು ದೇವರ ಮಹಿಮೆಗಾಗಿ ಬದುಕಲು ಆರಂಭಿಸುತ್ತದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಿಮೆಗಾಗಿ ಬದುಕುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ